ನಮಸ್ಕಾರ, ನಿಮ್ಮೊಂದಿಗೆ ಸತ್ಯವತಿ ಬಸವರಾಜ್. ಈ ದಿನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಿ ಸರ್ಕಾರಿ ಉದ್ಯೋಗಗಳನ್ನು ಪಡೆಯುವಂತಹ ಯೋಗ ಜಾತಕಗಳಲ್ಲಿ ಇದೆಯಾ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ. ಕೆಲವು ಪೋಷಕರು ಏನು ಮಾಡ್ತಾರೆ, ನಮ್ಮ ಮಕ್ಕಳು ಅತ್ಯುನ್ನತವಾದಂತಹ ಒಂದು ಹುದ್ದೆಯಲ್ಲಿರಬೇಕು ಅನ್ನುವ ಒಂದು ಒತ್ತಡವನ್ನು ವಿದ್ಯಾರ್ಥಿಗಳ ಮೇಲೆ ಹಾಕಿಬಿಡ್ತಾರೆ. ಹಾಗೆ ಆ ವಿದ್ಯಾರ್ಥಿಗಳು ಕೂಡ ತಮ್ಮ ಪೋಷಕರ ಒತ್ತಾಯಕ್ಕೋ ಅಥವಾ ಸುತ್ತಮುತ್ತಲ ಪರಿಸರದ ಒತ್ತಡಕ್ಕೋ ಅಥವಾ ಸ್ನೇಹಿತರ ಒತ್ತಡಕ್ಕೋ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಲಿಕ್ಕೆ ಅವರು ಕೂಡ ಸಿದ್ಧ ಆಗ್ತಾರೆ. ಆದರೆ ಇದರಲ್ಲೂ ಕೂಡ ಕೆಲವು ಮಂದಿ ಅಷ್ಟೇ ಸಕ್ಸಸ್ನ ಕಾಣಲಿಕ್ಕೆ ಆಗ್ತದೆ. ಆದರೆ ಇನ್ನು ಉಳಿದವರು ಬರೀ ವಿಫಲರಾಗಿ ಹೋಗ್ತಾ ಇರ್ತಾರೆ. ಆದರೆ ಇದು ಯಾವ ಕಾರಣದಿಂದ? ನೋಡಿ, ಕೆಲವು ಮಕ್ಕಳು ಹೇಗಿರ್ತಾರೆ ಅಂತಂದರೆ, ಸುಮಾರು 10ನೇ ತರಗತಿ ಓದೋ ತನಕ ಅವರು ತುಂಬ ಟಾಪಲ್ಲಿ ಚೆನ್ನಾಗಿ ಫಸ್ಟ್ ರ್ಯಾಂಕ್ ಆ ಥರ ಲೆವೆಲಲ್ಲಿ ಓದ್ಕೊಂಡು ಬರ್ತಾ ಇರ್ತಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ಅವರು ತುಂಬ ಅವರ ವಿದ್ಯಾಭ್ಯಾಸದಲ್ಲಿ ಡೌನ್ ಆಗ್ತಾರೆ. ಸೊ ಯಾಕೆ ಈ ಥರ ಆಗ್ತಾರೆ? ನಾವು ಜಾತಕದಲ್ಲಿ ಇದನ್ನು ಸುಲಭವಾಗಿ ಕಂಡುಹಿಡಿಬೋದು. ಯಾವ ವರ್ಷದಲ್ಲಿ ಈ ವಿದ್ಯಾರ್ಥಿ ಹೆಚ್ಚಿನ ಒಂದು ಉನ್ನತವಾಗಿ ವಿದ್ಯೆಯನ್ನು ಗಳಿಸ್ಬೋದು. ಅಂದರೆ ಇದು ಕಾಂಪಿಟೇಟಿವ್ ಎಕ್ಸಾಮ್ನ ಯಾರು ಬರೀತಾರೆ ಅವರಿಗೆ. ಮತ್ತು ಅವರ ದಿನಚರಿನ ಕೂಡ ನಾವು ಇಲ್ಲಿ ಗಮನಿಸ್ತೀವಿ. ಅವರ ಫೋಕಸ್ ಹೇಗಿದೆ, ಹಾಗೆ ಅವರ ಚತುರತೆ, ಚಾತುರ್ಯತೆ ಮತ್ತು ಅವರ ಟೈಮ್ ಮ್ಯಾನೇಜ್ಮೆಂಟು ಇವೆಲ್ಲವೂ ಕೂಡ ಜಾತಕಸ್ಥರಿಗೆ ಇದೆಯಾ? ಅಥವಾ ಅವರು ಈ ಒಂದು ಹುದ್ದೆಯನ್ನು ಪಡೀಲೇಬೇಕು, ಅಥವಾ ಅವರು IAS, KPS ಅಥವಾ ಇನ್ನೂ ಹೆಚ್ಚು ಹಲವಾರು ಕೋರ್ಸ್ಗಳನ್ನ ಮಾಡಬೇಕಾದಾಗ ಅವರಿಗೆ ಅಷ್ಟು ಸಾಮರ್ಥ್ಯ ಇದೆಯಾ ಅನ್ನೋದನ್ನು ಕೂಡ ನಾವು ಜಾತಕದಲ್ಲಿ ನಾವು ಅವ್ರಿಗೆ ಗಮನಿಸಿ ಹೇಳ್ತೀವಿ. ಆದರೆ ಕೆಲವರು ಏನು ಮಾಡ್ತಾರೆ, ತಮ್ಮ ಒಂದು ಸ್ವಂತ ಅಭಿಪ್ರಾಯದಿಂದ ಆಗ ಚೆನ್ನಾಗಿ ಓದ್ತಾ ಇದ್ರು ಮಕ್ಕಳು ಈಗಲೂ ಓದ್ತಿರ್ತಾರೆ ಅನ್ನುವ ಒಂದು ಅಭಿಪ್ರಾಯದಿಂದ ಅವರು ಸೇರಿಸ್ತಾರೆ. ಆದರೆ ಆ ಮಕ್ಕಳು 3-4 ವರ್ಷಗಳನ್ನು ಹಾಳು ಮಾಡಿಕೊಂಡು, ಅಂದರೆ ಏನೂ ಆಗ್ದಿರಾ ಅದರಲ್ಲಿ ವಿಫಲರಾಗಿ ಎಕ್ಸಾಮ್ ಕೂಡ ಅವ್ರಿಗೆ ಸಕ್ಸಸ್ ಆಗ್ದಿರಾ, ಇತ್ತ ಕೆಲಸವೂ ಸಿಗದಿರಾ, ಕೆಲಸ ಕೇಳಲಿಕ್ಕೆ ಹೋದರೆ ಎಕ್ಸ್ಪೀರಿಯನ್ಸ್ನ ಕೇಳ್ತಾರೆ, ಜೊತೆಯಲ್ಲಿ ಮದುವೆ ಕೂಡ ಅವ್ರಿಗೆ ಡಿಲೇ ಆಗ್ತಾ ಇರುತ್ತೆ. ಸೊ ಯಾರೆಲ್ಲ ನಿಮ್ಮ ಮಕ್ಕಳನ್ನ ಒಂದು ಸ್ಪರ್ಧಾತ್ಮಕ ಎಕ್ಸಾಮ್ನ ಅಥವಾ ಆ ಕೋರ್ಸ್ನ ಮಾಡಿಸ್ಬೇಕು ಅಂತಿದ್ದೀರಾ, ಅಥವಾ ಬರೆಯುವಂಥ ಮಕ್ಕಳು ಕೂಡ ತಮ್ಮ ಜಾತಕವನ್ನು ಒಂದು ಸಲ ಪರಿಶೀಲನೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ನಾವು ಜ್ಯೋತಿಷಿಗಳಾದಂಥವರು ಯಾವ ವರ್ಷ ಇವ್ರಿಗೆ ಆ ಒಂದು ಎಕ್ಸಾಮಲ್ಲಿ ಸಕ್ಸಸ್ ಸಿಗತ್ತೆ, ಯಾವ ವರ್ಷದಲ್ಲಿ ಇವರು ಬರೀ ಪ್ರಯತ್ನಗಳನ್ನ ಮಾಡ್ಕೊಂಡು ಬಂದು ಪ್ರಮುಖವಾದ ವರ್ಷದಲ್ಲಿ ಹೆಚ್ಚು ಫೋಕಸ್ ಮಾಡಬೇಕು ಅನ್ನೋದನ್ನು ನಾವು ಅವರಿಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತೀವಿ. ಯಾವುದೇ ಜ್ಯೋತಿಷ್ಯರ ಬಳಿಯಾಗಲಿ ಒಮ್ಮೆ ನಿಮ್ಮ ಮಕ್ಕಳ ಜಾತಕವನ್ನು, ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂತಹ ಮಕ್ಕಳ ಜಾತಕವನ್ನು ತೋರಿಸಿ ಅಂತ ಹೇಳ್ತಾ, ನಿಮಗೂ ಕೂಡ ನಿಮ್ಮ ಮಕ್ಕಳ ಜಾತಕವನ್ನು ತೋರಿಸ್ಬೇಕು, ನಿಮ್ಮ ಮಕ್ಕಳು ಕೂಡ ಸರ್ಕಾರಿಯ ಉನ್ನತ ಹುದ್ದೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅವರು ಕೂಡ ರ್ಯಾಂಕಿಂಗಲ್ಲಿ ಬರಬೇಕು ಅಂದರೆ ನಿಮ್ಮ ಜಾತಕವನ್ನು ಈ ಕೆಳಗಿನ ಕರೆಗೆ ನೀವು ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಧನ್ಯವಾದಗಳು.